ಆಯುರ್ವೈಶ್ಯ ಸಮುದಾಯದ ಪ್ರಮುಖ ಹಬ್ಬವಾದ ವಾಸವಿ ಜಯಂತಿಯನ್ನು ಎಂದು ಬೆಂಗಳೂರಿನಲ್ಲಿ ಭಕ್ತಿ ಭಾವದಿಂದ ಆಚರಿಸಲಾಗಿದೆ. ವಾಸವಿ ಕನ್ಯಕಾ ಪರಮೇಶ್ವರಿ ದೇವಿಯ ಜನ್ಮದಿನದ ಅಂಗವಾಗಿ ಬಸವನಗುಡಿಯ ನಿಜಗುಣ ಕಲ್ಯಾಣ ಮಂಟಪದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಸೇರಿದಂತೆ ಹೋಮ ಹವನಗಳು ಆಯೋಜನೆ ಮಾಡಲಾಗಿತ್ತು. ಸುಮಾರು 30 ವರ್ಷಗಳಿಂದ ಶ್ರೀ ವಾಸವಿ ಸೇವಾ ಸಮಿತಿ ಟ್ರಸ್ಟ್ ಆಯೋಜನೆ ಮಾಡಿಕೊಂಡು ಬರುತ್ತಿದ್ದು ಈ ವರ್ಷ ಕೂಡ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ಎಂಎಲ್ಸಿ ಹಾಗೂ ಕರ್ನಾಟಕ ಆರ್ಯ ವೈಶ್ಯ ಮಹಾಮಂಡಳಿಯ ರಾಜ್ಯಾಧ್ಯಕ್ಷರಾದ ಟಿ.ಎ. ಶರವಣ ಅವರು ವಾಸವಿ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿಶೇಷ ಅಲಂಕಾರಗೊಂಡ ದೇವಿಯ ದರ್ಶನಕ್ಕಾಗಿ ಭಕ್ತರು ಸಾಲಿನಲ್ಲಿ ನಿಂತು ಪೂಜೆ ಸಲ್ಲಿಸಿ ದೇವಿಯ ದರ್ಶನ ಪಡೆದರು. ದೇವಿಯ ದರ್ಶನ ಪಡೆಯಲು ಬಂದಿದ್ದ ಭಕ್ತಾದಿಗಳಿಗೆ ಅನ್ನದಾಸೋಹ ಹಾಗೂ ಪ್ರಸಾದ ವಿತರಣೆ ಕೂಡ ಆಯೋಜನೆ ಮಾಡಲಾಗಿತ್ತು. ಒಟ್ಟಾರೆ ವಾಸವಿ ಜಯಂತಿ ನಿಮಿತ್ತ ಕಲ್ಯಾಣ ಮಂಟಪದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಕರ್ನಾಟಕ ಆರ್ಯ ವೈಶ್ಯ ಮಹಾಮಂಡಳಿ ರಾಜ್ಯಾಧ್ಯಕ್ಷರಾದ ಟಿ.ಎ. ಶರವಣ ಮಾತನಾಡಿ, ಮುಂದಿನ ವರ್ಷದಿಂದ ವಾಸವಿ ಜಯಂತಿಯನ್ನ ರಾಜ್ಯ ಸರ್ಕಾರದಿಂದ ಆಚರಣೆ ಮಾಡಬೇಕೆಂದು ಒತ್ತಾಯಿಸಿದರು. ಶ್ರೀ ವಾಸವಿ ಸೇವಾ ಸಮಿತಿ ಟ್ರಸ್ಟ್ ಅಧ್ಯಕ್ಷರಾದ ಡಿ.ಎ. ಚಂದ್ರಶೇಖರ್ ಹಾಗೂ ಉಪಾಧ್ಯಕ್ಷರಾದ ಎಂಎಸ್ ಶಿವಪ್ರಸಾದ್ ರವರು ಮಾಧ್ಯಮಗಳಿಗೆ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು. ಮತ್ತೆ ನಮ್ಮ ಮಹಾಮಂಡಳಿ ಅಧ್ಯಕ್ಷರಾದ ಶ್ರೀ ಸರ್ವಣ ಇದಕ್ಕೆ ಮುಂದೆ ಅನೇಕ ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಯಕ್ಷಗಾನ ಮಾಡಬೇಕಂತ ನಮ್ಮ ಅನಿಸಿಕೆ ಇದೆ. ಇದಕ್ಕೆ ನಮ್ಮೆಲ್ಲರ ಸಹಕಾರ ಸಪೋರ್ಟ್ ನಾವು ಮಾಡಬೇಕು ಅಂತ ವಾಸವಿ ಸೇವಾ ಸಮಿತಿ ಜಾಗೃತಿ ವತಿಯಿಂದ ನಡೀತಾ ಇರುವ ಶ್ರೀ ವಾಸವಿ ಜಯಂತಿ ಉತ್ಸವ ಇದು ನಮ್ಮ ಸಂಘದ 35ನೇ ವರ್ಷದ ವಾಸವಿ ಜಯಂತಿ ಆಗಿರುತ್ತೆ. 35 ವರ್ಷ ನಾವು ಈ ಸಂಘನ ನಡೆಸ್ಕೊಂಡು ಬಂದಿರ್ತೀವಿ. ಶುರುವಲ್ಲಿ ಸುಮಾರು 1902ರಲ್ಲಿ ಶುರುವಾದಂತ ಈ ನಮ್ಮ ಸಂಘ ಏನು ಮುಂದೆ ನೋಡದೆ ಬರೀ ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ಹೋಗ್ತಾ ಒಂದು ಲೆವೆಲ್ಗೆ ಬಂದಿದ್ದೀವಿ. ಇದಕ್ಕೆಲ್ಲ ನಮ್ಮ ಕುಲ ಬಾಂಧವರು, ನಮ್ಮ ಸಂಘದವರು ಕಾರಣ. ನಮ್ಮ ಸಂಘದವರು ತುಂಬಾ ಎಫರ್ಟ್ಸ್ ಆಗಿ ಒಂದು ಅವರ ಸಮಯ ಒಂದು ಎಲ್ಲ ಕೊಟ್ಟು ಈ ಸಂಘನ ಉದ್ಧಾರ ಮಾಡ್ತಾ ಇದ್ದಾರೆ. ಸರ್ವಣ ಕೂಡ ನಮ್ಗೆ ಮೈನ್ ಮೋಟಿವೇಟರ್ಸ್ ಆಗಿರ್ತಾರೆ. ಸೆಂಟಿನವ್ ಕೂಡ ಮೈನ್ ಮೋಟಿವೇಟರ್ಸ್ ಆಗಿರ್ತಾರೆ. 1992ರಲ್ಲಿ ದತ್ತಾತ್ರೇಯ ಗುಡಿ ತ್ಯಾಗನಗರದಲ್ಲಿ ನಾವು ಶುರು ಮಾಡಿರೋದು. ಸೊ ಆವಾಗ ಒಂದು ಚಿಕ್ಕದಾಗಿ ಅದು ಫೋಟೋ ಇಟ್ಟು ಶುರು ಮಾಡಿದಂತ ವಾಸವಿ ಜಯಂತಿ ಇವತ್ತು ಈ ಒಂದು ವೈಭವಕ್ಕೆ ತಂದಿದ್ದೇವೆ. ಸೊ ಇದಕ್ಕೆ ಎಲ್ಲಾರು ಕಾರಣಕರ್ತರು. ಸೊ ನಾವು ಆಸ್ ಎ ಫೌಂಡರ್ ಮೆಂಬರ್ಸ್ ಇನ್ನು ಮುಂದೆ ಹೆಚ್ಚಿನ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅಂತ ನಾವು ಯೋಚನೆ ಮಾಡ್ತಾನೆ ಇರ್ತೀವಿ. ಈ 35 ವರ್ಷದಲ್ಲಿ ನಮ್ಮ ಸಂಘ ವಾಸವಿ ಜಯಂತಿ ಒಂದೇ ಅಲ್ಲ, ಸೊ ಎಜುಕೇಶನಲ್ ಮೋಟಿವೇಶನ್ ಕಾರ್ಯಕ್ರಮ ನಡೆಸಿರ್ತೀವಿ. ಎಜುಕೇಶನಲ್ ಆಕ್ಟಿವಿಟಿ ಬುಕ್ಸ್ ಕ್ಯಾಂಪ್ಸ್ ಮಾಡಿರ್ತೀವಿ. ಸೊ ಇನ್ನು ಈ ತರದನ್ನ ಸಮಾಜಕ್ಕೆ ಬೇಕಾದಂತ ಒಂದು ಸೇವೆಗಳನ್ನ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಮಾಡ್ಬೇಕಂತ ನಾವು ಅನ್ಕೊಂಡಿರ್ತೀವಿ. ಅದಕ್ಕೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಮನಸ ಇಚ್ಛೆ ಸೇವೆ ಮಾಡ್ಬೇಕಂತ ನಮ್ಮ ಸಂಘದವರು ಪದಾಧಿಕಾರಿ ತಂಡ ಕೇಳ್ತಾರೆ. ಈ ಸಂದೇಶವನ್ನ ಕಲಿಸಿರತಕ್ಕಂಥ ವಿಶ್ವರೂಪಣಿ ಆದಿಪರಾಶಕ್ತಿ ಜಗನ್ಮಾತೆ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಾವಿಲ್ಲಿ ವಾಸವಿ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಹೋಮ ಹವನ ವಿಚಾರಗಳನ್ನ ಏನು ತಾಯಿ ಸಂದೇಶ ಕೊಡುತ್ತೆ. ಸಲುವಾಗಿ ಲೋಕಕ್ಕೆ ಕಲ್ಯಾಣ, ವಿಶ್ವಕ್ಕೆ ಶಾಂತಿ ಸಿಗ್ಬೇಕು, ಎಲ್ಲರೂ ಕೂಡ ಸಹಬಾಳದಿಂದ ಅವರ ಜೀವನವನ್ನ ತಾಯಿ ವಾಸವಿ ಮಾತೆ
ಎಲ್ಲರಿಗೂ ಕೂಡ ಸರ್ವರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯದಿಂದ ನೆಲೆಸಲು ಆಶೀರ್ವಾದ ಮಾಡಲಿ ಅಂತ ಹೇಳಿ ವಿಶೇಷ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದೀವಿ. ಇವತ್ತು ನಮ್ಮ ರಾಜ್ಯದಲ್ಲಿ ಏನು ಬೇರೆ ಬೇರೆ ದೇಶಗಳಲ್ಲಿ ಏನೇನು ಈ ಒಂದು ವಾರ್ ನಡೀತಾ ಇದೆ, ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತ ಈ ವಾರ್ಗಳೆಲ್ಲ ಕೂಡ ಗೆಲ್ಲಬೇಕು, ಎಲ್ಲರೂ ಸುಖ ಶಾಂತಿಯಿಂದ ಮಾಡಬೇಕು ಅನ್ನೋದು ವಿಶೇಷ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದೀವಿ. ನಮಗೂ ಬೇಕಾಗಿರತಕ್ಕಂಥದ್ದು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಸರ್ಕಾರಗಳು ಆಗ್ಲೇ ವಾಸವಿ ಜಯಂತಿಯನ್ನ ಸರ್ಕಾರ ವತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಏನು ನಡೀತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಸರ್ಕಾರ ವಾಸವಿ ಜಯಂತಿಯನ್ನು ಸರ್ಕಾರ ವತಿಯಿಂದ ಆಚರಣೆ ಮಾಡ್ಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಭಗವತ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಕೂಡ ಇದ್ರ ಬಗ್ಗೆ ಸಚಿವರು ಮಾತಾಡೋದಕ್ಕೆ ಚರ್ಚೆ ಆಗ್ಬೇಕು. ಯಾಕೆಂದ್ರೆ ನಮ್ಮ ಆರ್ಯ ವೈಶ್ಯ ಜನಾಂಗದ ವತಿಯಿಂದ ಸಮಾಜಕ್ಕೆ ಹಲವಾರು ರೀತಿಯಲ್ಲಿ ನಾವು ಕೊಡುಗೆಗಳನ್ನ ಕೊಡ್ತಾ ಇದ್ದೀವಿ. ವ್ಯಾಪಾರ ವಹಿವಾಟು ಮೂಲಕ ಯಾವುದೇ ಟ್ಯಾಕ್ಸ್ ಇರ್ಲಿ, ದೊಡ್ಡ ಮಟ್ಟದಲ್ಲಿ ಅದು GST ಇರ್ಲಿ, ಇನ್ಕಮ್ ಟ್ಯಾಕ್ಸ್ ಇರ್ಲಿ, ರಾಜ್ಯ ಮಟ್ಟದ ಟ್ಯಾಕ್ಸ್ಗಳಿರ್ಲಿ, ಇವೆಲ್ಲವನ್ನು ಕೂಡ ಪ್ರಾಮಾಣಿಕವಾಗಿ ನಾವು ಪಾವತಿ ಮಾಡ್ತಾ ಇದೀವಿ. ಅದರಿಂದ ನಮಗೆ ಸರ್ಕಾರ ವತಿಯಿಂದ ನಮಗೇನು ಸಿಗ್ತಾ ಇಲ್ಲ. ಅದರಿಂದ ಒಂದು ಜಯಂತಿ, ವಾಸವಿ ಜಯಂತಿಯನ್ನ ಮಾಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮೂಲಕ ಒತ್ತಾಯ ಮಾಡ್ತೀನಿ.